ಮೆದುಳು ನಮ್ಮ ಬುದ್ಧಿಶಕ್ತಿಯ, ಆಲೋಚನಾ ಶಕ್ತಿಯ ಕೇಂದ್ರ. ಮಾನವನ ಮೆದುಳು ಸೂಪರ್ ಕಂಪ್ಯೂಟರ್ಗಿಂತಲೂ ವೇಗವಾಗಿ ಹಾಗೂ ನಿಖರವಾಗಿ ಕೆಲಸ ಮಾಡುವ ಪ್ರಭಾವಶಾಲಿ ಅಂಗ. ನಮ್ಮ ಮೆದುಳು ಜೀವನ ಪರ್ಯಂತ ದಿನದ 24 ಗಂಟೆಗಳ ಕಾಲವು ನಿರಂತರವಾಗಿ ಕಾರ್ಯನಿರ್ವಹಿಸಿ ದೇಹದ ಎಲ್ಲಾ ಕ್ರಿಯೆಗಳನ್ನು ನಿಯಂತ್ರಿಸುತ್ತದೆ. ಈಗ ನಾವು ಇಂತಹ ಮೆದುಳಿನ ಬಗ್ಗೆ 5 ಅಚ್ಚರಿಯ ಸಂಗತಿಗಳನ್ನ ತಿಳಿಯೋಣ. ಹುಟ್ಟಿದ ಮಗುವಿನ ಮೆದುಳಿನ ಬೆಳವಣಿಗೆ ಸಂಪೂರ್ಣವಾಗಿರುವುದಿಲ್ಲ. ಮಾನವನ ಮೆದುಳು ಪೂರ್ಣವಾಗಿ ಬೆಳವಣಿಗೆಯಾಗಲು ಸರಿಸುಮಾರು 20 ರಿಂದ 25 ವರ್ಷ ತೆಗೆದುಕೊಳ್ಳುತ್ತದೆ. ತಾಯಿಯು ಗರ್ಭಧರಿಸಿದ ಕೆಲವೇ ವಾರಗಳಲ್ಲಿ ಮೆದುಳಿನ ಬೆಳವಣಿಗೆ ಪ್ರಾರಂಭವಾಗುತ್ತದೆ. ಇದು ಮುಂದುವರೆದು ಹಂತ ಹಂತವಾಗಿ ಬೆಳವಣಿಗೆಯಾಗಲು 25 ವರ್ಷ ಹಿಡಿಯುತ್ತದೆ. ಮೆದುಳು 100 ಬಿಲಿಯನ್ ನ್ಯೂರಾನ್ಸ್ಗಳನ್ನು ಹೊಂದಿದೆ. ನಮ್ಮ ಮಿಲ್ಕಿ ವೇ ಗ್ಯಾಲಕ್ಸಿಯಲ್ಲಿ ಎಷ್ಟು ನಕ್ಷತ್ರಗಳಿವೆಯೋ ಸರಿಸುಮಾರು ಅದರಷ್ಟೇ ನ್ಯೂರಾನ್ಸ್ಗಳನ್ನ ಮೆದುಳು ಹೊಂದಿದೆ ಎನ್ನಬಹುದು. ಈ ನ್ಯೂರಾನ್ಸ್ಗಳಿಂದ ದೇಹದ ವಿವಿಧ ಭಾಗಗಳಿಗೆ ಸಂದೇಶವು ಎಲೆಕ್ಟ್ರಿಕಲ್ ಸಿಗ್ನಲ್ಸ್ಗಳ ಮುಖಾಂತರ ರವಾನೆಯಾಗುತ್ತದೆ. ಮೆದುಳಿಗೆ ನೋವಿನ ಅನುಭವವಾಗುವುದಿಲ್ಲ. ಮೆದುಳು ದೇಹದ ಎಲ್ಲಾ ಭಾಗಗಳಲ್ಲಿನ ನೋವಿನ ಹಾಗೂ ಸ್ಪರ್ಶದ ಅನುಭವವನ್ನು ನೀಡುತ್ತದೆಯಾದರೂ ಅದು ಸ್ವತಃ ನೋವನ್ನು ಅನುಭವಿಸುವುದಿಲ್ಲ. ಮೆದುಳಿನಲ್ಲಿ ಪೇನ್ ರಿಸೆಪ್ಟರ್ಸ್ ಇಲ್ಲದಿರುವುದರಿಂದ ಸರ್ಜರಿ ಸಮಯದಲ್ಲಿ ಮೆದುಳಿಗೆ ನೋವುಂಟಾಗುವುದಿಲ್ಲ. ಆದರೂ ನಮಗೆ ಮೈಗ್ರೇನ್ಸ್ ಅಥವಾ ತಲೆನೋವು ಕಾಣಿಸಿಕೊಳ್ಳುವುದು ಮೆದುಳಿನ ಮೇಲಿರುವ ಮೆನಿಂಜಸ್ ಎಂಬುವ ಪದರಕ್ಕೆ ಆಗುವ ನೋವಿನ ಕಾರಣ. ಮೆದುಳಿನ ಗಾತ್ರವು ಬುದ್ಧಿವಂತಿಕೆಯನ್ನ ನಿಯಂತ್ರಿಸುವುದಿಲ್ಲ. ನಮ್ಮ ಮೆದುಳು 3 ಪೌಂಡ್ಸ್ ಅಂದರೆ 1300 ರಿಂದ 1400 ಗ್ರಾಮ್ಸ್ನಷ್ಟು ತೂಕವನ್ನು ಹೊಂದಿದೆ. ನಮ್ಮ ದೇಹದ ತೂಕದಲ್ಲಿ 2% ತೂಕವು ಮೆದುಳಿನದಾಗಿದೆ. ಪುರುಷರ ಮೆದುಳು ಸ್ತ್ರೀಯರ ಮೆದುಳಿಗಿಂತ 10% ಗಾತ್ರದಲ್ಲಿ ದೊಡ್ಡದಾಗಿರುತ್ತದೆ. ಮೆದುಳಿನ ಗಾತ್ರದಿಂದ ಬುದ್ಧಿಶಕ್ತಿಯನ್ನು ಅಳೆಯಲು ಸಾಧ್ಯವಿಲ್ಲ. ಈ ಬುದ್ಧಿಶಕ್ತಿಯನ್ನು ಮೆದುಳಿನಲ್ಲಿರುವ ಬ್ರೈನ್ ಸೆಲ್ಸ್ನ ನಡುವಿನ ಸಂಪರ್ಕವು ಅಂದರೆ ಸಿನಾಪ್ಸಿಸ್ ನಿರ್ಧರಿಸುತ್ತದೆ. ನಿದ್ರಾವಸ್ಥೆಯಲ್ಲಿ ಮೆದುಳು ಸಕ್ರಿಯವಾಗಿ ಕಾರ್ಯನಿರ್ವಹಿಸುತ್ತದೆ. ನಮ್ಮ ಮೆದುಳು ನಮಗೆ ಸುಸ್ತಾದಾಗಲೂ ಹಾಗೂ ನಾವು ಮಲಗಿದ್ದಾಗಲೂ ಸಹ ಸಕ್ರಿಯವಾಗಿರುತ್ತದೆ. ಹಾಗಾಗಿ ಮೆದುಳಿನ ಆರೋಗ್ಯವನ್ನು ಕಾಪಾಡಿಕೊಳ್ಳಲು 7 ರಿಂದ 8 ಗಂಟೆಗಳ ಕಾಲ ನಿದ್ರೆ ಅತ್ಯಗತ್ಯ.